ದಾವಣಗೆರೆ ನಗರದ ಪ್ರತಿಷ್ಠಿತ ಗುರುಕುಲ ಶಾಲೆಗೆ ಹೆಮ್ಮೆಯ ಕ್ಷಣ. ಶಾಲೆಯ ಯುಕೆಜಿ ವಿದ್ಯಾರ್ಥಿನಿ ಪುಣ್ಯ ಅವರು ತಮ್ಮ ಅಪೂರ್ವ ಪ್ರತಿಭೆಯಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2026 ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು ಶಾಲೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನ ಪ್ರತಿಬಿಂಬಿಸುವ ವಿಷಯದ ಮೇಲೆ 5 ನಿಮಿಷ 30 ಸೆಕೆಂಡುಗಳ ಕಾಲ ನಿರ್ವಿಘ್ನವಾಗಿ ಆತ್ಮವಿಶ್ವಾಸ ಹಾಗೂ ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಮನಮೋಹಕ ಕನ್ನಡ ಭಾಷಣ ಮಾಡಿದ ಪುಣ್ಯ ತೀರ್ಪುಗಾರರು ಹಾಗೂ ಶ್ರೋತೃಗಳ ಮನಗೆದ್ದಿದ್ದಾರೆ. ಇಂತಹ ಚಿಕ್ಕ ವಯಸ್ಸಿನಲ್ಲೇ ಅಪಾರ ಧೈರ್ಯ, ಭಾಷಾ ಪ್ರಾವೀಣ್ಯ ಮತ್ತು ವೇದಿಕೆಯ ಆತ್ಮಸ್ಥೈರ್ಯ ಪ್ರದರ್ಶಿಸಿರುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಈ ಸಾಧನೆ ಗುರುಕುಲ ಶಾಲೆಯ ಇತಿಹಾಸದಲ್ಲೇ ಒಂದು ಅಪೂರ್ವ ಹಾಗೂ ಮರೆಯಲಾಗದ ಕ್ಷಣವಾಗಿ ದಾಖಲೆಯಾಗಿದೆ. ಪುಣ್ಯಾಳ ಈ ಯಶಸ್ಸು ಶಾಲೆಯ ವಿದ್ಯಾರ್ಥಿಗಳಲ್ಲಷ್ಟೇ ಅಲ್ಲದೆ ಪಾಲಕರು ಹಾಗೂ ಶಿಕ್ಷಕರಲ್ಲಿ ಅಪಾರ ಹೆಮ್ಮೆ ಮತ್ತು ಉತ್ಸಾಹವನ್ನ ಮೂಡಿಸಿದೆ. ಈ ಮಹಾನ್ ಸಾಧನೆಗೆ ಶಾಲೆಯ ಕಾರ್ಯದರ್ಶಿಗಳಾದ ಅಬ್ದುಲ್, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕಿಯರು ಪುಣ್ಯಾಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಭವಿಷ್ಯದಲ್ಲಿಯೂ ಇನ್ನೂ ದೊಡ್ಡ ಸಾಧನೆಗಳನ್ನು ಮಾಡುವಂತೆ ಶುಭ ಹಾರೈಸಿದ್ದಾರೆ. ಗುರುಕುಲ ಶಾಲೆಗೆ ಪುಣ್ಯ ತಂದಿರುವ ಈ ಗೌರವ ಮುಂದಿನ ಪೀಳಿಗೆಗೆ ಪ್ರೇರಣೆಯ ದೀಪವಾಗಲಿದೆ ಎಂದು ಶಾಲಾ ವಲಯ ಅಭಿಪ್ರಾಯಪಟ್ಟಿದೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಸಾಂಸ್ಕೃತಿಕ ಶಕ್ತಿ ಇದು ಕೇವಲ ನುಡಿಯಲ್ಲ, ನಮ್ಮ ಹೃದಯದ ಧ್ವನಿ. ಇಂದು ನವೆಂಬರ್ 1 ನಮ್ಮ ಹೃದಯದಲ್ಲಿ ಆಶ್ಚರ್ಯದ ದಿನ. 1956ರಲ್ಲಿ ಎಲ್ಲ ಕನ್ನಡ ಭಾಷಿಕರು ಒಂದಾಗಿ ನಮ್ಮ ಸ್ವಂತ ನಾಡಾದ ಮೈಸೂರು ರಾಜ್ಯವನ್ನು ರಚಿಸಿದರು. ಮತ್ತೆ 1973ರ ನವೆಂಬರ್ 1
ಕನ್ನಡ ಮತ್ತು ಕನ್ನಡ